ಕಳೆದೋಗಿರೋ ನಿನ್ನ ಬದುಕಲ್ಲಿ ಮತ್ತೆ ಚೈತನ್ಯ ತುಂಬ ಶಕ್ತಿ ಇರೋದು ಆದಿ ಮಾತ್ರ ಕಣೋ. ನಿನ್ನ ಮೇಲೆ ಆರ್ತಿ ಮೇಲೆ ಅವನು ಪ್ರಾಣನೇ ಇಟ್ಕೊಂಡಿದ್ದಾನೆ. ನಿನ್ನನ್ನು ಅವಳನ್ನ ಒಂದು ಮಾಡಬೇಕು ಅನ್ನೋ ಕನಸು ಕಟ್ಕೊಂಡಿದ್ದಾನೆ ಕಣೋ. ಅಂಥದ್ರಲ್ಲಿ ತಣ್ಣೀರು ಎರಚ್ಬಿಟ್ರೆ ತಪ್ಪಲ್ವೇನೋ? ಇವತ್ತು ನಿಮ್ಮಮ್ಮ ಸಿಕ್ಕಿದ ವಿಷಯನ ನಿನ್ಗೆ ಹೇಳಿದ್ರೆ ನೀನ್ ಖುಷಿ ಪಡ್ತೀಯ ಅಂತ ಆಸೆಯಿಂದ ಬಂದಿರ್ತಾನೆ. ಅವನ ಆಸೆ ಎಲ್ಲ ನಿರಾಸೆ ಮಾಡಿದ್ದು ಅಲ್ದೇನೆ ಹೊಟ್ಟೆ ಹಶು ಅಂತ ಬಂದವನಿಗೆ ಊಟನೂ ಮಾಡ್ದೇನೆ ಮನೆ ಬಿಟ್ಟು ಹೋಗೋಂಗ್ ಮಾಡ್ಬಿಟ್ಟಿಯಲ್ಲೋ. ಆ ಕಂದ ಎಷ್ಟು ಹೊಟ್ಟೆ ಹಸ್ಕೊಂಡು ಬಂದೋ ಏನೋ. ಇದು ನಮ್ಮ ಅಪ್ಪನ ಮನೆ, ಯಾವ ಹಕ್ಕು ಇಲ್ದೇನೆ ಇರಬಹುದು ಅಂತ ಆಸೆ ಪಟ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಕಣ. ಅಂಥದ್ರಲ್ಲಿ ಅವನು ಬಾಯಿ ಬಂದಾಗ ಬೈದು ಕಳಿಸ್ಬಿಟ್ಟಿಯಲ್ಲ ಶಶು. ನಾನು ಆ ದಿನ ಬೈದ್ರು ಅದ್ರ ಹಿಂದೆ ಇದ್ದಿದ್ದು ನನ್ನ ಪ್ರೀತಿಯತ್ತೆ. ಇಷ್ಟು ವರ್ಷ ನಾನು ಒಂಟಿಯಾಗಿದ್ದೆ, ಮತ್ತೆ ಮಗನ ಜೊತೆ ಇರೋ ಭಾಗ್ಯ ಸಿಕ್ಕಿದೆ. ಆ ಭಾಗ್ಯ ನನ್ನಿಂದ ಕಳೆದೋಗ್ಬಾರ್ದು ಅಂತ ಅವನ್ನ ಬೈದೆ ಹೊರತು ಇನ್ನ ನಿಮ್ಮ ಅಮ್ಮನ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಅವನಿಗೆ ಗೊತ್ತಿಲ್ಲ ಕಣೋ. ನೀನು ಅವನ ಜೊತೆಲಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ನೀನು ಅವನನ್ನು ಬೈದ್ರೆ ನೋಡ ಶಶು, ಇನ್ಮೇಲೆ ಆದಿ ಜೊತೆನಲ್ಲಿ ಮಾತಾಡ್ಬೇಕಾದ್ರೆ ನಿನ್ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ದಂಡ್ಸಿದ್ರೆ ದಬಾಯಿಸಿದ್ರೆ ಬಗ್ಗೋದಿಲ್ಲ ಕಣೋ. ಅದರ ಬದಲಾಗಿ ಭಾವನೆಗಳಲ್ಲಿ ಬನ್ಸು. ನಿನ್ ಮಗ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕೋ ಆದಿ ಫೋನ್ ತಗೋತಾ ಇಲ್ವಾ? ಕೋಪ ಅನ್ಸುತ್ತೆ. ಸರಿ ಕಣ, ನಾನೇ ಹೋಗಿ ಅವನ್ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅವನ್ ಬಂದ್ಮೇಲೆ ನೀನೇ ಅವನ್ನ ಸಮಾಧಾನ ಮಾಡು. ಆದ್ರೆ ಒಂದ್ ವಿಷಯ, ಅವನ್ ಬಂದ್ಮೇಲೆ ಅವನನ್ನು ಬೈಯೋದಿಲ್ಲ ಅಂತ ನನಗೆ ಭರವಸೆ ಕೊಡು. ಯಾಕಂದ್ರೆ ಅವನು ನಿನ್ ಬಾಳಿನ ಬೆಳಕು ಕಣ, ಅದನ್ನು ಕಳ್ಕೋಬೇಡ. ನಾನೇ ಹೋಗಿ ಅವನ್ನ ಕರ್ಕೊಂಡ್ಬರ್ತೀನಿ. ಕೋಪನ ಬೇಜಾರಾಯ್ತಾ? ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ನಿಮ್ಮನ್ನು ಕ್ಷಮಿಸೋದಕ್ಕೆ ನಾನು ಯಾರು? ನೀನು ನನ್ನ ಮಗ. ಅದು ಬರೀ ಬಾಯಿ ಮಾತಲ್ಲ ಅಷ್ಟೇ. ನಿಮ್ಗೆ ಮಗ ಅನ್ನೋ ಪ್ರೀತಿ ಇದ್ರೆ ಈ ರೀತಿ ರೇಗಾಡ್ತಿದ್ರಾ? ಪ್ರೀತಿ ಇದ್ದಿದ್ದಕ್ಕೆ ರೇಗಾಡಿದ್ದು. ನಾನು ಕಾರಣ ಇಲ್ಲದೆ ಯಾರನ್ನು ಬೈಯೋದು ಇಲ್ಲ, ಯಾರನ್ನು ಹೊಗಳೋದು ಇಲ್ಲ. ಏನ್ ಕಾರಣ? ಏನ್ ಕಾರಣ? ನಾನೇನ್ ತಪ್ಪು ಮಾಡಿದೆ? ನಿಮಗೆ ನಾನು ಮನೇಲಿ ಇರೋದು ಇಷ್ಟ ಅಲ್ಲ, ಡೈರೆಕ್ಟ್ ಆಗಿ ಹೇಳಿ. ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ. ಅದನ್ ಬಿಟ್ಟು ಈ ರೀತಿ ದರ್ಪಗಳನ್ನ ನನ್ ಮುಂದೆ ತೋರಿಸ್ಬೇಡಿ ನೀವು. ನನಗೆ ಸ್ವತಂತ್ರ ಇಲ್ದಿರೋ ಮನೇಲಿ ಒಂದು ಕ್ಷಣನೂ ಇರೋದಕ್ಕೆ ನಾನು ಇಷ್ಟಪಡಲ್ಲ. ನಾನು ಆ ಮನೆ ಬಿಟ್ಟು ಬಂದಿದ್ದು ಅದೇ ಕಾರಣಕ್ಕೆ. ನನಗೆ ನಂತನ ಮುಖ್ಯನೇ ಹೊರ್ತು ಇನ್ನೊಬ್ರು ಆಜ್ಞೆ ಅಲ್ಲ. ಆಜ್ಞೆಗೆ ತಲೆಬಾಗೋನು ಆಳು, ಅರಸ ಅಲ್ಲ. ನಾನು ಅರಸ ಇಷ್ಟಪಡ್ತೀನಿ ಹೊರ್ತು ಆಳಲ್ಲ.
ನಾನು ನಿನ್ನ ಬೈದಿದ್ದಕ್ಕೆ ಒಂದು ಕಾರಣ ಇತ್ತು. ಅದೇನು ಅಂತ ಗೊತ್ತಾ? ಮತ್ತೆ ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋ ಆತಂಕ, ಭಯ, ತಳಮಳ. ಇಷ್ಟು ವರ್ಷ ಫೋನ್ ಮಾಡದೇ ಇದ್ದಿದ್ದ ಅಮ್ಮ ಇವತ್ತು ನನಗೆ ಫೋನ್ ಮಾಡಿದ್ಲು. ಯಾಕೆ ಗೊತ್ತಾ? ನೀನ್ ನನ್ನ ಜೊತೆಗಿದೆಯಾ ಅನ್ನೋ ಅನುಮಾನ ಅವ್ರಿಗೆ. ಅವರ ಅನುಮಾನಕ್ಕೆ ಪುಷ್ಟಿ ಕೊಡೋ ಥರ ನೀನು ನಡ್ಕೊಂಡಿದ್ಯಾ. ಅಕಸ್ಮಾತ್ ನೀನ್ ನನ್ನ ಜೊತೆಗಿರೋದು ಗೊತ್ತಾದ್ರೆ ಎಲ್ಲಿ ನನ್ನಿಂದ ದೂರ ಮಾಡ್ತಾರೆ ಅನ್ನೋ ಭಯದಲ್ಲಿ ನನ್ನನ್ನ ಬೈದ್ರಿ. ನಮ್ಮಿಬ್ಬರನ್ನ ದೂರ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಪ್ಪತ್ತೆರಡು ವರ್ಷ ದೂರ ಇದ್ದ ತಂದೆ ಮಗ ಇವಾಗ ಒಂದಾಗಿದ್ದಾರೆ. ಅದನ್ನ ತಪ್ಪಿಸೋ ಪ್ರಯತ್ನ ಯಾರೇ ಮಾಡ್ಲಿ ಅದು ಸಕ್ಸಸ್ ಆಗಲ್ಲ. ದೂರ ಆಗಿರೋ ನಮ್ಮ ಸಂಸಾರನ ಒಂದು ಮಾಡೋ ಕಾಲ ಬಂದಿದೆ. ಅದನ್ನ ನಾನ್ ಮಾಡ್ತೀನಿ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಇನ್ ಮುಂದೆ ಈ ರೀತಿ ನಡ್ಕೊಳ್ಳಲ್ಲ, ಸರಿನಾ? ಡ್ಯಾಡ್ ಹೇಳಿ. ಅದು ಆರ್ಯ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆರ್ಯ. ಡ್ಯಾಡ್, ಪ್ರತಿಯೊಂದಕ್ಕೂ ಅವ್ರನ್ನೇ ಪ್ರಶ್ನೆ ಮಾಡಿದ್ರೆ ಹೇಗೆ? ನೋಡಿ, ಇಂಥ ಟೈಮಲ್ಲಿ ನೀವು ಅಮ್ಮಂಗೆ ಸಪೋರ್ಟಿವ್ ಆಗಿರಬೇಕು. ಅದನ್ನ ಬಿಟ್ಟು ಪ್ರತಿಯೊಂದಕ್ಕೂ ಅದು ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ ಅಂತಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಹಾಗಲ್ಲ ಕಣೋ, ಅವರು ತುಂಬಾ ಯೋಚನೆ ಮಾಡ್ತಿದ್ರಲ್ಲ, ಅದಕ್ಕೆ ಏನು ಅಂತ ಕೇಳಿ ಸಮಾಧಾನ ಮಾಡೋಣ ಅಂತ ಹೋದೆ. ಆದರೆ ಅವ್ರು ತುಂಬ ಖಾರವಾಗಿ ಮಾತಾಡ್ಬಿಟ್ರು. ಮತ್ತಿನ್ನು ಹೇಗೆ ಮಾತಾಡ್ಬೇಕಿತ್ತು ಡ್ಯಾಡ್? ಏನಾರ್ಯ, ನೀನು ಅವ್ರು ಮಾತಾಡಿದ್ದೆ ಸರಿ ಅನ್ನೋ ಹೋಗಿ ಮಾತಾಡ್ತಿದ್ಯಾ? ಅವ್ರು ಮಾತಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರ ಪರಿಸ್ಥಿತಿಯಲ್ಲಿ ಯಾರೇ ಇದ್ರು ಇದೇ ರೀತಿ ಮಾತಾಡ್ತಿದ್ರು. ಆದಿತ್ಯ ಮನೆಗೆ ಬಂದು ಹಾಗೆ ಹೇಳಿದಾಗ ನೀವು ಕಳಿಸ್ತೀನಿ ಅಂತ ಹೇಳಿದ್ರಿ, ಆಗ ಯೋಚನೆ ಒಂಥರ ಇರುತ್ತೆ. ಆದರೆ ನಾನು ಅಮ್ಮ ನೀವೆಲ್ಲೂ ಹೋಗ್ಬೇಡಿ, ನಾನೆಲ್ಲೂ ಕಳ್ಸೋದೇ ಇಲ್ಲ ಅಂತ ಹೇಳಿದೆ, ಆಗ ಅವ್ರಿಗೆ ಯೋಚನೆ ಮತ್ತೊಂಥರ ಇರುತ್ತೆ. ಇದ್ರ ಮಧ್ಯೆ ನೀವು ಕಳಿಸ್ತೀನಿ ಅಂತ ಹೇಳ್ತಿದ್ದೀರಾ. ಈಗ ಒಬ್ರೊಬ್ರು ಒಂದೊಂಥರ ಹೇಳಿದ್ರೆ ಅಮ್ಮ ಹೇಗೆ ಆರಾಮಾಗಿರೋಕ್ಕಾಗುತ್ತೆ ಡ್ಯಾಡ್? ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಲ್ವಾ? ನೀವು ಆಡಿದ ಒಂದೊಂದು ಮಾತು ಅಮ್ಮನ ಮನಸ್ಥಿತಿನ ಹೇಗೆ ಮಾಡಿದೆ ನೋಡಿ. ಅಮ್ಮ ಮಾನಸಿಕವಾಗಿ ತುಂಬ ಒತ್ತಡದಲ್ಲಿದ್ದಾರೆ. ಸಾಕ್ಷಿ ಸಾವು, ಆದಿತ್ಯನ ಷರತ್ತು, ನಿಮ್ಮ ಮಾತು, ನನ್ನ ಹಠ. ಆ್ಯಕ್ಚುಲಿ ಅಮ್ಮನ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಸಾಕ್ಷಿ ಸಾವು, ಆದಿತ್ಯ ದೂರ ಇರೋದು, ಇದು ಯಾವುದೂ ಅವ್ರನ್ನ ಕಾಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಅವ್ರೆಲ್ಸ್ ಅಮ್ಮನ ಕಳ್ಕೊಂಡ್ಬಿಡ್ತೀವಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅಸೆಂಬ್ಲಿಗೆ ಹೋಗ್ಲಿಲ್ವಾ? ಇಲ್ಲ ಆರ್ಯ, ಯಾಕೋ ಮನ್ಸಿಲ್ಲ. ಇಲ್ಲೇ ಡ್ರಿಂಕ್ ಹಾಕ್ಬಿಟ್ಟು ಮಲ್ಗೋಣ ಅಂತಿದ್ದೀನಿ. ಪ್ಲೀಸ್ ಡೋಂಟ್ ಡ್ರಿಂಕ್. ಮನ್ಸು ಇನ್ನಷ್ಟು ವೀಕ್ ಆಗುತ್ತೆ. ಅದ್ರ ಬದಲು ಅಮ್ಮನ ಹತ್ರ ಮಾತಾಡಿ, ಅವ್ರಿಗೆ ಇಷ್ಟವಾಗಿರೋ ಅಡುಗೆನ ಮಾಡಿ ಮನ್ಸು ಹಗುರ ಆಗುತ್ತೆ. ಬಟ್ ಪ್ಲೀಸ್ ಡೋಂಟ್ ಡ್ರಿಂಕ್ ಡ್ಯಾಡ್. ಓಕೆ. ಸ್ವಾತಿ, ಅಂಕಲ್, ಕಾಫಿ ಏನಾದ್ರೂ ಬೇಕಿತ್ತಾ? ಕಾಫಿ ಏನ್ ಬೇಡ, ನಾನೇ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ವಾವ್, ಹಾಗಾದ್ರೆ ನಿಮ್ ಕೈ ರುಚಿ ನೋಡ್ಬೋದು. ಖಂಡಿತವಾಗ್ಲು ನಾನು ಅಡಿಗೆ ಮಾಡ್ತಿರೋದು ಆರತಿ ಅವ್ರಿಗೋಸ್ಕರ. ಸೂಪರ್ ಅಂಕಲ್. ಒಂದ್ ಕಂಡೀಷನ್, ನಾನು ಅಡಿಗೆ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ಬೇಕು. ನಾನಾ? ಎಸ್. ನಂಗೆ ಅಡ್ಗೆ ಮಾಡೋದಕ್ಕೆ ಬರಲ್ವಲ್ಲ. ಇಷ್ಟು ದೊಡ್ಡೋಳಾಗಿದ್ಯಾ, ಅಡಿಗೆ ಮಾಡಕ್ ಬರಲ್ವಾ? ಮದುವೆ ಆದ್ಮೇಲೆ ಏನ್ ಗತಿ? ನನ್ಗ ಪ್ರಾಬ್ಲಮೇ ಇಲ್ಲ ಅಪ್ಪ. ಹೇಗಿದ್ರು ಆಂಟಿಗೆ ಅಡ್ಗೆ ಬರುತ್ತೆ, ಅಜ್ಜಿಗೂ ಬರುತ್ತೆ. ಇವಾಗ ನೀವು ಬೇರೆ ಕಲಿತಾ ಇದ್ದೀರಲ್ಲ. ಹಾಗಾದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಆಗಲ್ಲ, ಹೇಗಿದ್ರು ಮದ್ವೆ ಆಗೋ ತನಕ ಇಲ್ಲೇ ಇರ್ತೀನಲ್ವಾ, ನಾನು ಆಂಟಿ ಹತ್ರ ಇಳಿಸ್ಕೊಂಡ್ಬಿಡ್ತೀನಿ. ಸರಿ ಸರಿ, ಈಗ ಉಪ್ಪಿಟ್ಟು ಮಾಡ್ಬೇಕು, ಅದಕ್ಕೆ ಏನ್ ಬೇಕು ಅಂತ ನೀನೇ ಹೇಳ್ಬೇಕು. ನನ್ಗಂತೂ ಗೊತ್ತಿಲ್ಲ. 1 ಸೆಕೆಂಡ್, ಐ ವಿಲ್ ಚೆಕ್ ವಿತ್ ಇಂಟರ್ನೆಟ್. ಆನಿಯನ್ ನೈಸಾಗಿ ಸ್ಲೈಸ್ ಮಾಡ್ಬೇಕು. ಮೆಣಸಿನ್ಕಾಯಿ ಸಣ್ಣ ಕತ್ತರಿಸ್ಕೊಬೇಕು.
ಅಂಕಲ್ ರವೆ ಬಿಸಿ ಮಾಡ್ಕೋಬೇಕು. ಓಕೆ ಜನುಮವೇ ದೊರಕಿದೆ ಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ನೀರ್ ಕುದ್ಮೇಲೆ ರವೆ ಹಾಕ್ಬೇಕು. ರುಚಿ ಸವಿಯಲು ಈ ಜನುಮ ತಿರುಗಿಸಿ ಚೆನ್ನಾಗಿ. ದೊರಕಿದೆ ರುಚಿ ಸವಿಯಲು. ಉಪ್ಪು ಉಪ್ಪು. ಈ ಜಗವಿದೆ ನವರಸಗಳ ಉಣಬಡಿಸಲು. ಗಮ್ಮಂತ ಇದೆ. ಆಹಾ ಘಮ ಘಮ ಉಪ್ಪಿಟ್ಟು ರೆಡಿ. ಸೂಪರ್ ಅಂಕಲ್ ನೀವು. ಥ್ಯಾಂಕ್ ಯು. ಹೋಣ ಶೋಭಾಜಿ, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ, ಏನಾಯ್ತು? ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ಆಗೋದು ಇನ್ನೊಂದು. ನಾವು ಅನ್ಕೊಂಡಾಗ ಏನೂ ಆಗೋದೇ ಇಲ್ಲ ಅಲ್ವಾ? ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ದೀರಾ? ಆದಿತ್ಯ ಸಾಕ್ಷಿನ ಸಾಯಿಸಿರೋ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ ಕಣೋ, ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನಮ್ಮ ಆದಿ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಅಂತ. ಆದರೆ ನನಗಾಗ್ತಿರೋ ಆತಂಕ, ನಾವು ಯಾರ ಹತ್ರ ಯಾರು ಇರಬಾರ್ದು, ಯಾರನ್ನ ಮತ್ತೆ ಜೀವನದಲ್ಲಿ ನೋಡಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅಂಥವ್ರ ಜೊತೆ ನಮಗೆ ಬೇಕಾದವ್ರು ಇದ್ದಾರೆ ಅನ್ನೋ ಅನುಮಾನ ಕಣೋ. ಅಜ್ಜಿ, ಯಾಕೆ ಈಗ ಒಟ್ಟೊಟ್ಟಾಗಿ ಮಾತಾಡ್ತಿದ್ದೀರಾ? ಅದೇನು ವಿಷಯ ಅಂತ ನೇರವಾಗಿ ಹೇಳಿ. ಆದಿತ್ಯ ಶಶಾಂಕ್ ಜೊತೆ ಇದ್ದಾನೆ ಅನ್ನೋ ಅನುಮಾನ. ಆದ್ರೆ ಅದೇ ನಿಜ ಅಂತ ಅಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಈಗ ಆದಿತ್ಯ ಶಶಾಂಕ್ ಜೊತೆ ಇದ್ದಾನೆ ಅಂತನ? ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಅದ್ಯಾವುದೂ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಅವನೇನಾದ್ರೂ ಶಶಾಂಕ್ ಜೊತೆನೇ ಇದ್ರೆ ಮುಂದೆ ದೊಡ್ಡ ಅನಾಹುತ ಆಗೋದಂತೂ ಖಂಡಿತ. ಅದಕ್ಕೆ ನನಗೆ ಮೊದಲು ಆದಿತ್ಯ ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ನಿನ್ನ ಸಹಾಯ ಬೇಕು ಕಣೋ ನನಗೆ. ಖಂಡಿತವಾಗ್ಲೂ ನನ್ನ ಸಹಾಯ ನಿಮ್ಮ ಜೊತೆ ಇರುತ್ತಜ್ಜಿ. ಈಗಾಗಲೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದೀನಿ. ಅವನು ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಏನು ಮಾಡ್ತಿದ್ದಾನೆ ಎಲ್ಲ ಗೊತ್ತಾಗತ್ತೆ. ನಿನಗೆ ವಿಷಯ ಗೊತ್ತಾದ ತಕ್ಷಣ ನನಗೆ ತಿಳಿಸು. ಆದರೆ ಒಂದು ವಿಷಯ ಹೇಳಿ ಅಜ್ಜಿ. ಆದಿತ್ಯ ಏನಾದರೂ ಶಶಾಂಕ್ ಜೊತೆನೇ ಇದ್ದಾನೆ ಅಂತ ಗೊತ್ತಾದರೆ ದಯವಿಟ್ಟು ಆ ವಿಷಯನ ಆರ್ತಿಗೆ ಮಾತ್ರ ಹೇಳ್ಬೇಡ ಕಣೋ. ಯಾಕೆ ಹೇಳ್ಬಾರ್ದು ಅಜ್ಜಿ? ಅಮ್ಮಂಗೂ ಗೊತ್ತಾಗ್ಲಿ ಅವನು ಎಂಥವ್ರ ಜೊತೆ ಇದ್ದಾನೆ ಅಂತ. ಆಗೊಂದು ಯೋಗ್ಯತೆ ಗೊತ್ತಾಗುತ್ತೆ. ಆರ್ಯ, ನಿನಗೆ ಗೊತ್ತಾಗಲ್ಲ ಕಣೋ. ಆರ್ತಿನ ಈಗಲೇ ಸಂಭಾಳಿಸೋದು ಕಷ್ಟ. ಇನ್ನೇನಾದರೂ ಆದಿ ಶಶಾಂಕ್ ಜೊತೆನೇ ಇದ್ದಾನೆ ಅಂತ ಅವಳಿಗೇನಾದರೂ ಗೊತ್ತಾದರೆ ಅವಳಿಗೆ ಹುಚ್ಚೆ ಹಿಡಿದು ಬಿಡುತ್ತೆ ಕಣೋ. ಅವಳ ಪರಿಸ್ಥಿತಿನ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀನು ಆದಿ ಹಾಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನಾಹುತ ಮಾಡಬೇಡ್ವೋ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಜ್ಜಿ. ನೀವು ಸರಿಯಾಗಿ ಹೇಳಿದ್ದೀರಾ. ಈ ವಿಷಯನ ಯಾವುದೇ ಕಾರಣಕ್ಕೂ ಅಮ್ಮಂಗೆ ನಾನು ಹೇಳೋದಕ್ಕೆ ಹೋಗಲ್ಲ. ಹಾಗೆ ಆದಿತ್ಯ ಎಲ್ಲಿದ್ದಾನಂತ ಆದಷ್ಟು ಬೇಗ ಕಂಡುಹಿಡಿತೀನಿ. ಇಷ್ಟೊತ್ತಿಂದ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಯಾಕೋ ಕಾಲ್ನ ಕಟ್ ಮಾಡಿದೆ? ನನಗೆ ಗಾಬರಿ ಆಗಲ್ವಾ? ಗಾಬರಿ ಯಾಕಮ್ಮ? ಅದ್ ಯಾರ್ಯಾರ ಜೊತೆ ಓಡಾಡ್ತಾ ಇರ್ತೀಯ? ನನಗೆ ಭಯ ಆಗುತ್ತೆ ಕಣೋ. ಅವರೆಲ್ಲ ನನ್ನೋರೇ. ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತಾ ಇದೀಯಾ? ಮತ್ತಿನ್ನೇನು? ಎಷ್ಟು ಸರಿ ಫೋನ್ ಮಾಡಿದ್ರು ನೀನ್ ಫೋನೇ ಪಿಕ್ ಮಾಡಿಲ್ಲ. ಗಾಬರಿ ಆಗದೆ ಇರುತ್ತಾ? ಇನ್ ಮನೆ ಬಿಟ್ಟು ಹೋದಾಗಿಂದ ಆರ್ಯ ನೋಡಿದ್ರೆ ಏನಂದ? ಏನಿಲ್ಲ ಬಿಡು. ನನಗೆ ಗೊತ್ತಮ್ಮ ಅವನೇನಂದಿರ್ತಾನೆ ಅಂತ. ನಿನ್ನ ಕಳ್ಸಲ್ಲ ಅಂತ ಹೇಳಿರ್ತಾನೆ ಅಷ್ಟೇ ತಾನೇ? ಅವನ್ ಯಾರಮ್ಮ ನಿನ್ನ ಕಳ್ಸಲ್ಲ ಅನ್ನಕ್ಕೆ? ಅವ್ನು ನಿನ್ನ ಹಾಗೆ ನನಗೂ ಮಗ ಕಣೋ. ನೀನ್ ಓಡ ಹುಡ್ತೋನು. ನೀನೀಗ ಫೋನ್ ಯಾಕೆ ಮಾಡ್ದೆ ಅದನ್ನೇ ಹೇಳು.
ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀಯಾ? ಕೇಳಮ್ಮ. ಎಲ್ಲಿದೆಯಾ ಈಗ? ಯಾರ ಜೊತೆಲಿದೆಯಾ? ಅಮ್ಮ, ನಾನು ಅದನ್ನ ಸದ್ಯದಲ್ಲೇ ಹೇಳ್ತೀನಿ, ಈಗ ನನಗೆ ಕೇಳಬೇಡ. ಈಗಲೇ ಹೇಳಿದ್ರೆ ಏನಾಗುತ್ತೆ ನಿನಗೆ? ಅಮ್ಮನ ಹತ್ರ ಹೇಳೋಕ್ಕೆ ಕಷ್ಟನಾ? ಅಥವಾ ನೀನು ಎಲ್ಲಿದ್ಯಾ ಅಂತ ಗೊತ್ತಾದರೆ ನನಗೇನಾದರೂ ತೊಂದರೆ ಆಗುತ್ತೆ ಅಂತನಾ? ಅಥವಾ ಏನು ಹೇಳಬಾರ್ದು ಅಂತನಾ? ಹೇಳೋ ಅದೇ. ಯಾಕೆ ನನ್ನ ಹತ್ರ ಈ ವಿಷಯನ ಮುಚ್ಚಿಡ್ತಾ ಇದೆಯಾ? ಅಥವಾ ಅಮ್ಮನಿಗೆ ಸತ್ಯ ಹೇಳಿ ಏನು ಪ್ರಯೋಜನ? ಹೇಗಿದ್ರು ಅವಳು ನನಗೆ ಬೇಡ ಅಂತನಾ? ನೀವು ಯಾಕಮ್ಮ ಆಗ ಅಂದ್ಕೊಂತೀರಾ? ನಾನು ಆಗ ಅಂದ್ಕೊಂಡಿದ್ದಿದ್ರೆ ಮನೆಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ನ? ಅಮ್ಮ, ನನಗೆ ನೀವು ಬೇಕು. ನೀವು ಅಂದ್ರೆ ನನ್ನ ಪ್ರಾಣ ಅಮ್ಮ. ಇತ್ತೀಚೆಗೆ ನೀನು ನಾನೇನು ಪ್ರಾಣ ಅಂತ ಹೇಳಿ ಹೇಳಿ ನನ್ನ ಯಾಮರಿಸ್ತಾ ಇದೆಯಾ? ಒಟ್ಟಿನಲ್ಲಿ ನಾನು ಈ ಮನೇಲಿ ಎಲ್ಲರ ದೃಷ್ಟಿಯಲ್ಲೂ ಬಫನ್ನಾಗ್ಬಿಟ್ಟಿದ್ದೀನಿ. ಯಾವಾಗ ಯಾರ್ಯಾರಿಗೆ ಬೇಕೋ ಹಾಗೆ ಉಪಯೋಗಿಸೋ ವಸ್ತು ಆಗ್ಬಿಟ್ಟಿದ್ದೀನಿ ನಾನು. ಪ್ಲೀಸ್ ಆಗ ಯಾಕಮ್ಮ ಅಂದ್ಕೊಂತಿದ್ಯಾ? ಮತ್ತಿನ್ನೇನು, ನನ್ನ ಹತ್ರನೇ ವಿಷಯಗಳನ್ನ ಮುಚ್ಚಿಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಅಲ್ವಾ ನೀನು? ಹಾಗಲ್ಲ ಅಮ್ಮ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಕ್ಷಣನೇ ನಾನು ಎಲ್ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಎಲ್ಲ ಹೇಳ್ತೀನಿ. ನೀವಿನ್ನು 20 ದಿನ ಆ ಮನೇಲಿ ಇರ್ತೀರಾ. ನೀವೆಲ್ಲರ ಜೊತೆ ಸಂತೋಷವಾಗಿ ನಗ್ನಗ್ತಾ ಇರಿ. ನೀವು ನನ್ನ ಜೊತೆ ಬಂದ ಮೇಲೆ ಹೇಗಿದ್ರು ಅವ್ರ ಕೊರ್ಗದಿದ್ದೇ ಇರುತ್ತೆ ತಾನೆ. ಅವ್ರು ಈಗಲೇ ಯಾಕೆ ಹಂಗೆ ಫೀಲ್ ಮಾಡ್ಕೋಬೇಕು? ನೀವು ಅಷ್ಟೇ ಅಮ್ಮ, ಎಲ್ಲರ ಜೊತೆ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರ್ಬೇಕು, ಸರಿನಾ? ಅದೇ ಹಾಗಲ್ಲ ಕಣೋ. ಅಮ್ಮ, ನಂಗೆ ಇವಾಗ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಅದೇ ನನ್ನ ಮಾತು. ಅರ್ತಿಯವ್ರೆ, ಬನ್ನಿ ಊಟ ಮಾಡೋಣ. ಇನ್ನೇನು 20 ದಿನ ಇರ್ತೀನಿ ಅಂತ ಈ ಪ್ರೀತಿನ ಆದಿ ಫೋನ್ ಮಾಡಿದಾಗ್ಲೂ ಹಾಗೆ ಹೇಳ್ದ, ಇನ್ನು 20 ದಿನ ಇಲ್ಲಿ ಇರ್ತೀರಾ, ಸಂಭ್ರಮದಿಂದ ಇರಿ ಅಂತ. ಆಮೇಲೆ ನೀವು ನನ್ನ ಜೊತೆ ಬರ್ತೀರಾ ಅಂತ. ನಿಮ್ಮೆಲ್ಲರಿಗೂ ಖುಷಿ ಅಲ್ವಾ ನನ್ನನ್ನು ಈ ಮನೆಯಿಂದ ಆಚೆ ಕಳ್ಸಕ್ಕೆ? ಓಹ್ ಪ್ಲೀಸ್ ಆರ್ತಿಯವ್ರೆ, ಹೀಗೆಲ್ಲ ಮಾತಾಡ್ಬಿಡಿ. ನಾನು ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಬದುಕಿರೋಲ್ಲ. ದಯವಿಟ್ಟು ಹೀಗೆಲ್ಲ ಹೇಳಿ ನನ್ನ ಮೂರ್ಖ ನಾನು ಮಾಡಬೇಡಿ ಸೂರ್ಯವ್ರೆ. ನಿಮ್ಮ ಮಾತು ನಂಬಿ ನನ್ನ ತನನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಸಾಕು ಸುಮ್ಮನೆ ರೀ. ಯಾವಾಗಲೂ ಬರೀ ತಪ್ಪಾಗಿ ಯೋಚನೆ ಮಾಡ್ತೀರಲ್ಲ ನೀವು. ನಾನು ನಿಮ್ಮ ಹತ್ರ ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿಮ್ಮ ಭಾವನೆ, ಸಂಕಟ, ತಳಮಳ ನನಗೆ ಅರ್ಥ ಆಗುತ್ತೆ. ಹೌದು, ಅವತ್ತು ಕೋಪ ಬಂದಾಗ ನಾನು ಹೇಳಿದೆ, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತ. ಅಂದ ಮಾತ್ರಕ್ಕೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲ್ಲ, ಅವತ್ತಿನ ಸಂದರ್ಭ ಆಗಿತ್ತು, ಅದಕ್ಕೆ ಹೇಳಿದೆ. ಹಾಗೆ ಹೇಳಿದಾಗಿಂದ ನಾನು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದೀನಿ ರೀ. ಹಾಗೆ ಅನ್ಬಿಟ್ನಲ್ಲ ಅಂತ ಪರಿತಪಿಸ್ತಾ ಇದ್ದೀನಿ. ನನ್ನ ಮಾತಿಂದ ನಿಮಗೆಷ್ಟು ನೋವಾಗಿರ್ಬೋದು ಅಂತ ಸಂಕಟ ಪಡ್ತಾ ಇದ್ದೀನಿ. ನಿಮಗೆ ಬೇಸರ ಆಗಬಾರ್ದು, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಸದನಕ್ಕೂ ಹೋಗದೆ ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ ರೀ. ಯಾಕೆ ಹೇಳಿ? ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಅಂತ. ಅಡುಗೆ ಮಾಡೋದಕ್ಕೆ ಬರಲ್ಲ ನನಗೆ. ಆದರೂ ಅದ್ಯಾವುದೋ ಬುಕ್ ನೋಡ್ಕೊಂಡು ಹೋಗ್ರಿ. ಪಾಪ ಅಂಕಲ್, ನಿಮ್ಗೋಸ್ಕರ ಅವರೇ ತರಕಾರಿ ಎಲ್ಲ ಹೆಚ್ಚಿ ಅಡುಗೆ ಮಾಡಿದ್ರು. ನೀವು ಅವ್ರ ಮನ್ಸು ನೋಯಿಸ್ಬಾರ್ದಿತ್ತು. ಸಾರಿ. ಊಟ ಮಾಡೋಣ ಬನ್ನಿ.
ಆದಿ ಯಾರ ಹತ್ರನೋ ತುಂಬಾ ಫೋನಲ್ಲಿ ಮಾತಾಡ್ತಿದ್ದೆ, ಯಾರದು? ನನಗೆ ತುಂಬಾ 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 ಬೇಕಾಗಿರೋರು, ಮನ್ಸಿಗೆ ತುಂಬಾ ಹತ್ರ ಆಗಿರೋರು. ಯಾರಪ್ಪ ಅದು ನಿನ್ ಮನ್ಸಿಗೆ ತುಂಬಾ ಹತ್ರವಾದವರು? ಹೇಳಿದಲ್ಲ ಶಕ್ಕು, ಮನ್ಸಿಗೆ ತುಂಬಾ ಹತ್ರ ಆದವರು ಅಂತ. ಕಳ್ಳ, ನನ್ನ ಹತ್ರನೇ ಮುಚ್ಚು ಮರಿನಾ? ವಾಟ್ ಇಸ್ ದಿಸ್ ಶಕ್ಕು? ನಮ್ಮ ಹತ್ರ ಈ ಮುಚ್ಚು ಮರ ಎಲ್ಲ ಇಲ್ಲಪ್ಪ. ಐ ಆಮ್ ಲೈಕ್ ಓಪನ್ ಬುಕ್, ಯು ನೋ, ಎನಿವನ್ ಕ್ಯಾನ್ ರೀಡ್ ಮೀ. ಹಾಗಾದ್ರೆ ಹೇಳ್ಬೋದಲ್ಲ? ನಾನು ಇಷ್ಟೋ ತನಕ ಮಾತಾಡ್ತಿದ್ದು ಅಲ್ಲಿ ಕೂತಿದಾರಲ್ಲ ಅವ್ರ ಹೆಂಡತಿ ಜೊತೆ. ಆದಿ, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾ ಇದೆಯಲ್ಲ, ಸಿಕ್ತಾ ಹೇಗೆ? ಸಿಕ್ಕಿದೆ, ಎಲ್ಲ ಸ್ಮೂತ್ ಆಗಿ ನಡೀತಿದೆ. ನಾಳೆ ಬೆಳಗ್ಗೆ ಒಂದು ಆಪರೇಷನ್ ಇಟ್ಕೊಂಡಿದ್ದೀನಿ. ಅದೇನಾದ್ರೂ ಸಕ್ಸಸ್ ಆದ್ರೆ ನಾನು ನಿರಪರಾಧಿ ಅಂತ ಆಲ್ಮೋಸ್ಟ್ ಪ್ರೂವ್ ಮಾಡ್ದಂಗೆ.